ನಮಸ್ಕಾರ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವಿವತ್ತು ಮಲ್ನಾಡ್ ಸ್ಟೈಲಲ್ಲಿ ತುಂಬ ರುಚಿಕರವಾಗಿರುವಂತಹ ಬಹಳ ಪ್ರಸಿದ್ಧವಾಗಿರುವಂತಹ ಹಲಸಿನ ಹಣ್ಣಿನ ಮುಳುಕ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ಪು ಅಕ್ಕಿನ ತಗೊಂಡು ಚೆನ್ನಾಗಿ ತೊಳೆದು 2 ಗಂಟೆಗಳ ಕಾಲ ನೆನೆಸಬೇಕು. ನಾನಿಲ್ಲಿ ಮಲೆನಾಡಲ್ಲಿ ಸಿಗುವಂತಹ ಸಿಂಗಲ್ ಪಾಲಿಶ್ಡ್ ಅಕ್ಕಿನ ಬಳಸಿದ್ದೀನಿ. ನೀವು ಯಾವುದೇ ಬೇರೆ ಅಕ್ಕಿನಾದರೂ ಬಳಸ್ಬೋದು. ನೆನೆಸಿ ಆದಮೇಲೆ ನೀರನ್ನೆಲ್ಲ ಸಂಪೂರ್ಣ ಬಗ್ಸಿ ಮಿಕ್ಸಿ ಜಾರಲ್ಲಿ ತಗೊಂಡು ಅದಕ್ಕೆ ಇವಾಗ 1 ಕಪ್ ಅಕ್ಕಿ ತಗೊಂಡ್ರೆ ಅದರ 2ರಿಂದ 2.5 ಪಟ್ಟಷ್ಟು ಅಂದರೆ ಒಂದು 2ರಿಂದ 2.5 ಕಪ್ಪಷ್ಟು ಹಲಸಿನ ಹಣ್ಣು ಮಿಕ್ಸಿಲಿ ಅರಿಯೋದ್ರಿಂದ ಒಂದು ಸ್ವಲ್ಪ ಈ ಥರ ಚಿಕ್ಕದಾಗಿ ಕತ್ತರಿಸ್ಕೊಂಡ್ರೆ ಅರಿಯೋದಕ್ಕೆ ಸುಲಭ ಆಗುತ್ತೆ. ಯಾಕಂದರೆ ಅರಿಯುವಾಗ ನಾವು ಇದಕ್ಕೆ ನೀರು ಹಾಕಬಾರ್ದು, ಅದಕ್ಕೋಸ್ಕರ. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಅರ್ಧ ಕಪ್ಪಷ್ಟು ಬೆಲ್ಲ. ಬೆಲ್ಲ ಮತ್ತು ತೆಂಗಿನ ತುರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ. ಆಮೇಲೆ ನೋಡಿ ಈ ಥರ ನೀರು ಹಾಕದೆ ಗಟ್ಟಿಯಾಗಿ ಹರ್ಕೊಳ್ಬೇಕು. ಕೆಲವೊಂದು ಸಲ ಹಲಸಿನ ಹಣ್ಣು ಮೆತ್ತಗಿದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗ್ಬೋದು. ಆ ಥರ ಏನಾದರೂ ಆದರೆ ಒಂದು ಸ್ವಲ್ಪ 1 ಅಥವಾ 2 ಟೇಬಲ್ ಚಮಚದಷ್ಟು ರವೆನ ಸೇರಿಸ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊಳ್ಬೋದು. ನೋಡಿ ಈ ಥರ ಹೀಗೆ ಕೈಯಲ್ಲಿ ತೆಗೆದು ಹಾಕೋ ಥರ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಅಷ್ಟು ದಪ್ಪ ಆಗಿರಬೇಕು ಹಿಟ್ಟು. ಆಮೇಲೆ ಬಾಣಲೆನಲ್ಲಿ ಎಣ್ಣೆ ಬಿಸಿ ಮಾಡಿ ಅದನ್ನು ಈ ಥರ ಕೈಯಲ್ಲಿ ತಗೊಂಡು ಎಣ್ಣೆನಲ್ಲಿ ಬಿಡಬೇಕು. ಚೂಟೋದು ಅಂತ ಅಂತಾರೆ ಮಲೆನಾಡು ಕಡೆ ಎಲ್ಲ ಇದಕ್ಕೆ, ಈ ಥರ ಎಣ್ಣೆಗೆ ಹಾಕೋದಕ್ಕೆ. ಇಷ್ಟು ಹಾಕಿದ ಮೇಲೆ ಇದನ್ನು ಕೂಡಲೇ ನಾವು ತಿರುವಿ ಹಾಕೋದಕ್ಕೆ ಹೋಗಬಾರ್ದು, ಮಚ್ಚಬಾರ್ದು. ಒಂದು ಸ್ವಲ್ಪ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತಾ ಬಂತು ಅಂತನ್ನುವಾಗ ತಿರುವಿ ಹಾಕೋಕ್ಕೆ ಶುರು ಮಾಡಬೇಕು. ಅವಾಗವಾಗ ತಿರುವಿ ಹಾಕ್ತಾ ಎಲ್ಲ ಕಡೆನೂ ಚೆನ್ನಾಗಿ ಒಂದೇ ಥರ ಚಿನ್ನದ ಬಣ್ಣ ಬರೋವರೆಗೆ ಕಾಯಿಸ್ಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಬಣ್ಣ ನೋಡೋದಕ್ಕೆ. ಇಲ್ಲಿ ವಿಡಿಯೋನಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೊಂಬಣ್ಣ ಅಂತಾರಲ್ಲ ಆ ಬಣ್ಣ ಬರುತ್ತೆ. ಇದನ್ನು ಇನ್ನು ಕರಾವಳಿ ಅಂದರೆ ಉಡುಪಿ ಮಂಗಳೂರು ಕಡೆನೂ ಮಾಡ್ತಾರೆ. ಅದಕ್ಕೆ ಹಲಸಿನ ಹಣ್ಣಿನ ಹಪ್ಪ ಅಥವಾ ಗುಜ್ಜೆ ಹಪ್ಪ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಸಿಹಿ ಅಂತ ಅಂದ್ಕೊಬೇಡಿ, ಸಿಹಿ ಆದ್ರೂ ಹಲಸಿನ ಹಣ್ಣಿನ ರುಚಿ ಜೊತೆ ತುಂಬ ರುಚಿಯಾಗಿರುತ್ತೆ. ನಿಮಗೆಲ್ಲಾದರೂ ಹಲಸಿನ ಹಣ್ಣು ಸಿಕ್ಕಿದ್ರೆ ತಪ್ಪದೇ ಇದನ್ನು ಮಾಡಲೇಬೇಕು ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.